ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಉತ್ತರ ಕರ್ನಾಟಕ ಸುದ್ದಿವಾಹಿನಿ. ನಾನು ಪ್ರಿಯಾ ಶ್ರೀವರು. ಕಲಬುರಗಿ ಜಿಲ್ಲೆಯಲ್ಲಿ ತಾಪಮಾನ ಕುಸಿತದಿಂದಾಗಿ ವಿಪರೀತ ಚಳಿ ಹಾಗೂ ಶೀತದಿಂದ ಬಿಸಿಲೂರಿನ ಜನ ಬೆಂಕಿ ಕೆಂಡದ ಮುಂದೆ ಕುಳಿತು ಮೈಕಾಸಿಕೊಳ್ಳುತ್ತಿದ್ದಾರೆ. ಫುಲ್ ಕಾಸ್ಕೊಂಡು ಮುಂಜಾನೆ 3 ದಿವಸ ಚಳಿ ಹೇಳಿ ಕೇಳಿ ಕಲಬುರಗಿ ಬಿಸಿಲ ನಾಡು. ಇಲ್ಲಿನ ಜನ ಬಿಸಿಲಿಗೆ ಹೊಂದಿಕೊಂಡಿದ್ದಾರೆ. ಕಳೆದ ಒಂದು ವಾರಗಳಿಂದ ವಿಪರೀತ ಚಳಿ ಹಾಗೂ ಶೀತ ಇರುವುದರಿಂದ ಜನ ಹೊರಬರಲು ಹೆದರುತ್ತಿದ್ದಾರೆ. ಕಲಬುರಗಿ ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ಬೆಳಗ್ಗೆ ಎದ್ದು ವಾಯು ವಿಹಾರಕ್ಕೆ ತೆರಳುವ ಜನ ಬೆಂಕಿ ಕೆಂಡದ ಮುಂದೆ ಕುಳಿತು ಮೈಕಾಸಿಕೊಳ್ಳುತ್ತಿದ್ದಾರೆ. ಇತ್ತ ನಗರ ಪ್ರದೇಶದ ಜನ ಹೊರಬರಲು ಹೆದರಿ ಮನೆಯೊಳಗೆ ವ್ಯಾಯಾಮ ಮಾಡ್ತಿದ್ದಾರೆ. ಇನ್ನು ತಾಪಮಾನ ಕುಸಿತದಿಂದಾಗಿ ಬಿಸಿಲೂರು, ಕಲಬುರಗಿ ಸೇರಿ ಕೆಲವು ಪ್ರದೇಶಗಳಲ್ಲಿ ಮುಂದಿನ ದಿನಗಳಲ್ಲಿ ಕನಿಷ್ಠ ಉಷ್ಣಾಂಶ 13ರಿಂದ 14 ಡಿಗ್ರಿ ಸೆಲ್ಸಿಯಸ್ವರೆಗೂ ಇಳಿಕೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಡಿಸೆಂಬರ್ 19ರವರೆಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದ್ದು, ಜಿಲ್ಲೆಯಾದ್ಯಂತ ಬೆಳಗಿನ ಜಾವ ತೀವ್ರವಾದ ಶೀತಗಾಳಿ ಬೀಸುವ ಸಾಧ್ಯತೆ ಇರುವುದರಿಂದ ಸಾರ್ವಜನಿಕರು ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿ ಫೌಜಿಯಾ ತರನು ಮನವಿ ಮಾಡಿದ್ದಾರೆ. ಒಟ್ಟಿನಲ್ಲಿ ಸದಾ ಬಿಸಿಲಿನ ತಾಪವನ್ನೇ ಅನುಭವಿಸಿದ ಕಲಬುರಗಿ ಜನತೆಗೆ ವಿಪರೀತ ಚಳಿ ಹಾಗೂ ಶೀತ ಭಯ ಹುಟ್ಟಿಸಿದೆ. ಬೆಳಗ್ಗೆ 9 ಗಂಟೆಯಾದರೂ ಜನ ಹೊರಬರಲು ಹೆದರುವಂತಹ ಪರಿಸ್ಥಿತಿ ಎದುರಾಗಿದೆ. ಫುಲ್ ಕಾಸ್ಕೊಂಡು ಮುಂಜಾನೆ 3 ದಿವಸ ಚಳಿ ಗೊತ್ತದ್ರಿ 8ಕ್ಕಂದ್ರೆ 7ವರೆಗೆ ಮಾಡೋದು. ನೋಡ್ರಿ ಈ ಕಡೆ ನಮ್ಮ ಮಿಸಲ್ ಭಯ ಕ್ರಾಸ್ ಮಾಡಬೇಡ, ಸುಮ್ಮನೆ ಲೆವೆಲ್ದಾಗ ಇಡಿ. ನೀ ಕಾಸ್ಕೊ ಫೋಟೋ ತಗೋತಾರೆ. ಹಾಂ, ಕೈ ಕಾಸ್ಕೊರ. ಹಾಂ ಕರೆಕ್ಟ್. ಹಾಂ ಹಾಂ ಸಾಕ್ರಿ ವಿಡಿಯೋ ಮಾಡಪ್ಪ ಅಂತಂದ್ರೆ ಒಟ್ಟು ಅಕ್ಕನು ಚೆನ್ನಮ್ಮ ಹುಡುಗಿ ಹೋಗ್ತದೆ. ಕಾಸ್ಕೊ ಬಿಡು ಅಲ್ಲೇ, ಇದು ಭಾಳ ಮಗ ಕಾಸ್ಕೊ. ಹಾಂ ಕಾಸ್ಕೊ, ಚಂದ ಕಾಸ್ಕೊ. ಹೋಗಪ್ಪ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ